ಪುರುಷೋತ್ತಮ ಪುರುಷೋತ್ತಮ. ಈಗ ಚೈತ್ರ ಎಲ್ಲಿದ್ದಾಳೆ? ಅವಳು ಎಲ್ಲಿ ಹೋದ್ಲು, ಏನ್ ಮಾಡ್ತಿದ್ದಾಳೆ ಅಂತ ನೀವ್ ಎಂಕ್ವೈರಿ ಮಾಡ್ತಾ ನಿಂತ್ಕೋಬಹುದು. ಆದ್ರೆ ಉತ್ತರ ಕೊಟ್ಕೊಂಡು ನಿಂತ್ಕೊಳಕ್ಕೆ ನನಗ್ ಪುರ್ಸೋತಿಲ್ಲ. ಅವಾಗ್ಲೇನೆ ಹೇಳಿದ್ನಲ್ಲ ಒಳಗಡೆ ನನಗ್ ಕೆಲ್ಸ ಇದೆ ಅಂತ. ಹೋಗ್ಲಿ ಕೂತ್ಕೊಳ್ಳಿ, 2 ಗ್ಲಾಸ್ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳೋಣ ಅಂದ್ರೆ ಮನೇಲಿ ಯಾರು ಗಂಡಸರಿಲ್ಲ. ಬಾಬಾಜಿ, ಏನ್ ನಿಮ್ ಹೆಸರು? ನಮ್ ಪುರುಷೋತ್ತಮ ಬಂದ್ರೆ ಹೇಳ್ಬೇಕಲ್ಲ. ಜಗದೇಕ ವೀರ. ಬಾಬಾಜಿ, ಅನಿರೀಕ್ಷಿತವಾದ ಆನಂದ ಅಲ್ಲ, ಸುಮ್ಮನೆ ಅನ್ಯಾಯವಾಗಿ ಆತರ ಪಟ್ಟು ನನ್ನ ಚೈತನ್ಯ ಬಗ್ಗೆನೇ ನಾನು ಅನುಮಾನ ಪಟ್ಬಿಟ್ನಲ್ಲ. ನನ್ನ ಹೆಂಡತಿ ಆಗ್ಬೇಕಾದವಳೇನು, ಅವಳೇ ನನ್ನ ಹೆಂಡತಿ. ಪರ್ಫೆಕ್ಟ್ ಗರ್ಲ್, ಪರ್ಫೆಕ್ಟ್ ಸೆಲೆಕ್ಷನ್. ಬಾಬಾಜಿ, ನನಗೆ ಗೊತ್ತಿಲ್ಲದೆ ಮನ್ಸಲ್ಲಿ ಏನೋ ಒಂಥರ ಆತಂಕ ಆಗ್ತಾ ಇದೆ. ಇನ್ನು ಹುಡುಗಿರ ಬಗ್ಗೆ ನನಗಿರೋ ಅಭಿಪ್ರಾಯನೇ ಚೇಂಜ್ ಮಾಡ್ಬಿಡ್ತಾಳೆ. ಎಸ್, ಚೇಂಜ್ ಮಾಡ್ಬಿಡ್ತಾಳೆ. ಶಿ ಇಸ್ ಗ್ರೇಟ್. ಅಲ್ಲ ಬಾಬಾಜಿ, ಅವಳಿಗೆ ನನ್ನ ಕಂಡ್ರನೇ ಆಗ್ತಾ ಇರಲಿಲ್ಲ. ಹೇಗೋ ದುಡ್ಡು ಕೊಟ್ಟು ಲಾಕ್ ಮಾಡಿದ್ದೆ. ಬಲವಂತದ ಮದುವೆ, ತಾಳಿ ಕಟ್ಟೋದಿನ್ನೂ ಬ್ಯಾಲೆನ್ಸ್ ಇತ್ತು. ಆದ್ರೂ ಚೈತ್ರ ಇಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಕ್ರಮೇ ನನ್ನ ಗಂಡ ಅಂತ ಕಾಯ್ತಾ ಕೂತಿದ್ದಾಳಲ್ಲ ಬಾಬಾಜಿ. ಚೈತ್ರ, ಇದೆಂತ ವಿಚಿತ್ರ ಬಾಬಾಜಿ. ಪ್ರೀತಿನ, ಅಸಹಾಯಕತೆನ, ಇದು ಗೊತ್ತಾಗ್ತಾ ಇಲ್ವಲ್ಲ ಬಾಬಾಜಿ. ಇದು ನೀಯತ್ತು ಅನ್ನೋ ಒಂದು ಪದ ಇದೆಯಲ್ಲ, ಅದೇ ಬಾಬಾಜಿ. ಇದು ಸೂಪರ್ ಬಾಬಾಜಿ. ವಿಕ್ರಮ್ ಇವತ್ತು ಸಂತೋಷವಾಗಿದ್ದಾರೆ. ಬನ್ನಿ ಬಾಬಾಜಿ, ಹೋಗೋಣ ಬನ್ನಿ ಬಾಬಾಜಿ. ಚೈತ್ರ, ಅಷ್ಟು ಬೇಗ ಕೆಲಸ ಮುಗ್ದೋಯ್ತಾ? ಬೇಗ ಬಂದ್ಬಿಟ್ಟೆ. ಇಲ್ಲ ಆಂಟಿ, ಅರ್ಜೆಂಟಾಗೇನೋ ಕೆಲಸ ಆಯ್ತು, ಪುರುಷನ್ ಹುಡ್ಕೊಂಬಂದೆ. ಸರಿ ಹೋಯ್ತು. ಈಗ ತಾನೇ ಅವನು ಯಾವನ ಪುರುಷೋತ್ತಮನ ಹುಡ್ಕೊಂಡ್ ಬಂದಿದ್ದ, ಈಗ ನೀನ್ ಬಂದಿದ್ಯಾ. ಯಾರು ಬಂದಿದ್ರ ಆಂಟಿ? ಅವನು ಯಾವನೋ ಪುರುಷೋತ್ತಮನ್ ಫ್ರೆಂಡ್ ಅಂತೆ. ತಲಹರಟೆ ತರ ಮಾತಾಡ್ದ. ಯಾರು? ಅವನ ಹೆಸರೇನಂತೆ? ಜಗದೇಕ ವೀರ ಅಂತೆ. ಲೂಸು. ಅವನ ಕೈಲಿ ಒಂದು ಕತ್ತಿ ಇರ್ಲಿಲ್ಲ ಅಷ್ಟೇ. ಏನ್ ಹೇಳ್ದ ಆಂಟಿ? ಅಮ್ಮ ತಾಯಿ, ಮನೆಗೆ ಯಾರು ಬರ್ತಾರೆ, ಏನ್ ಹೇಳ್ತಾರೆ, ಏನ್ ಕೇಳ್ತಾರೆ ಅಂತ ಹೇಳ್ಕೊಂಡೇ ಕೂತಿರ್ಲ ನಾನು. ಪುರುಷೋತ್ತಮನ್ಗೆ ಮದುವೆ ಆಗಿದ್ಯಾ ಅಂತ ಕೇಳ್ದ. ನಿನ್ ಗಂಡ ಯಾರು ಅಂತ ಕೇಳ್ದ. ನೀವೇನ್ ಹೇಳಿದ್ರಿ ಆಂಟಿ? ಏನ್ ಹೇಳ್ಬೇಕೋ ಅದನ್ನೇ ಹೇಳಿ ಕಳಿಸ್ದೆ. ಆಂಟಿ, ಬೇಜಾರು ಮಾಡ್ಕೋಬೇಡಿ, ನನ್ನ ಫೋನ್ ಸರಿ ಇಲ್ಲ. ಪುರುಷಿಗೆ ಅರ್ಜೆಂಟಾಗಿ ಕಾಲ್ ಮಾಡಬೇಕಿತ್ತು. ನಿಮ್ಮ ಫೋನಿಂದ ಅವನಿಗೊಂದು ಕಾಲ್ ಮಾಡ್ಲಾ? 1 ನಿಮಿಷ ಇರು, ಕೊಡ್ತೀನಿ. ತಗೊಮ್ಮ.
ಪರ್ಸ್ನಲ್ ಆಗಿ ಮಾತಾಡ್ಬೇಕೇನೋ? ಮಾತಾಡಮ್ಮ, ಮಾತಾಡ. ನಾನೇನ್ ಡಿಸ್ಟರ್ಬ್ ಮಾಡಲ್ಲ, ಮಾತಾಡ. ಪುರುಷಿ, ನಾನು ಹೇಳಿ ಚೈತ್ರ. ಪುರುಷಿ, ವಿಕ್ರಮ್ ಜೈಲಿಂದ ಹೊರಗಡೆ ಬಂದಿದ್ದಾನೆ. ನಾನಿನ್ನ ಮದ್ವೆ ಮಾಡ್ಕೊಂಡಿದ್ದೀನಿ ಅಂತ ಅವನಿಗೆ ಡೌಟ್ ಬಂದಿದ್ದೆ. ಅದಕ್ಕೆ ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದಾನೆ. ಆಂಟಿ ಇದ್ರು, ನಾನಿರ್ಲಿಲ್ಲ ಪುರುಷಿ. ಆಂಟಿ ಏನ್ ಹೇಳಿದಾರೋ ನನಗೆ ಗೊತ್ತಿಲ್ಲ. ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣೋ. ನಾ ಬರ್ತೀನಿ ತಡಿ. ಯಾಕೆ ಇಷ್ಟೊಂದು ಆತಂಕ ಚೈತ್ರ? ಕಳ್ಕೊಳಕ್ಕೆ ಯಾವ ಸಂಪತ್ತಿದೆ ನಮ್ಮ ಹತ್ರ? ನನಗಿರೋ ಒಂದೇ ಸಂಪತ್ತು ಅಂದರೆ ನೀನು. ನಿನಗೆ ಸಿಕ್ಕಿರೋ ಒಂದೇ ಸಂಪತ್ತು ನಾನು. ನಮ್ಮಿಬ್ರನ್ನ ಯಾರೂ ದೂರ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಕಟ್ಟಾಗಿದೆ. ಅಲ್ಲೇ ನನಗೆ ಭಯ ಇರೋದು. ವಿಕ್ರಮ್ಗೆ ನೀ ನನಗೆ ತಾಳಿ ಕಟ್ಟಿರೋ ವಿಷಯನೇ ಗೊತ್ತಿಲ್ಲ. ಅಮ್ಮ ಬೆಳಗ್ಗೆ ಹೇಳಾದ್ಮೇಲೆ ಅವನು ಗೊತ್ತಾಗಿರೋದು. ಮುಂದೆ ಏನ್ ಕ್ರಮ ತಗೊಳ್ತಾನೋ ಅಂತ ಭಯ ಆಗ್ತಿದೆ ಪುರುಷಿ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಇದೆ. ಮತ್ತು ಭಯ ಪಡಬೇಡ. ನಾನು ಶ್ರೀಮಂತ ಅಲ್ಲದೆ ಇರ್ಬೋದು, ದೊಡ್ಡ ಮನುಷ್ಯ ಅಲ್ಲದೆ ಇರ್ಬೋದು, ಆದರೆ ಹೆಂಡ್ತಿನ ಕಾಪಾಡ್ಕೊಳಕ್ ಆಗದೆ ಇರೋಷ್ಟು ಅಶಕ್ತ ಅಲ್ಲ. ಒಂದು ವೇಳೆ ನೀನೇ ನನ್ನ ಗಂಡ ಅನ್ನೋ ವಿಷಯ ಮೂರನೇವ್ರ ಬಾಯಿಂದ ನಿಮ್ಮ ಮನೆಯವ್ರಿಗೆ ತಲುಪಿಟ್ರೆ ಏನ್ ಅನ್ಕೊಳ್ತಾರೆ? ನೀನೊಬ್ಬ ಸುಳ್ಳ ಅಂತ ಕರೆದ್ ಬಿಡ್ತಾರೆ ಜನ. ಯಾವುದು ನಮ್ಮ ಒಪ್ಪಿಗೆ ಕೇಳ್ಕೊಂಡು ಆಗಲ್ಲ ಚೈತ್ರ. ನಮ್ಮ ಮದ್ವೆನೋ ನಾವು ಅನ್ಕೊಂಡ್ವಿ ಅಂತ ಆಗ್ಲಿಲ್ಲ. ಯಾವುದು ನಮ್ಮಿಷ್ಟದಂತೆ ನಡೆಯಲ್ಲ. ಏನೇ ಬಂದರೂ ನಾವು ಅನುಭವಿಸ್ಬೇಕು. ನಾನು ತಯಾರಾಗಿದ್ದೀನಿ. ನೀನು ತಯಾರಾಗಿದೆಯಾ? ನೀನೊಬ್ಬ ನನ್ನ ಜೊತೆಗಿದ್ರೆ ಇಂಥ ಆತಂಕಗಳು ಪ್ರತಿ ಹೆಜ್ಜೆಗೂ ಬರಲಿ. ನಿನ್ ಜೊತೆ ನಡ್ಕೊಂಡು ಬರ್ತೀನಿ ಪುರುಷಿ. ನಮ್ಮ ಗುಟ್ಟು ವಿಕ್ರಮಿಂದಾನೇ ರಟ್ಟಾಗಬೇಕು ಅಂತಿದ್ರೆ ಆಗಲಿ ಬಿಡು. ನಾವು ಸತ್ಯದ ಕಡೆ ಇದ್ದೀವಿ. ಸತ್ಯನೂ ನಮ್ಮ ಕಡೆ ಇರುತ್ತೆ. ಪುರುಷಿ, ನಾನು ಅಂದ್ಕೊಂಡಿದ್ದೆ ನಾನು ನಿನಗೆ ಧೈರ್ಯ ತುಂಬ್ತಿದ್ದೀನಿ, ನಿನ್ನನ್ನು ಹುರಿದುಂಬಿಸ್ತಿದ್ದೀನಿ, ನಿನ್ನಲ್ಲಿ ಶಕ್ತಿ ತುಂಬ್ತಿದ್ದೀನಿ ಅಂತ. ಸುಳ್ಳು. ನೀನೇ ಒಂದು ದೊಡ್ಡ ಎನರ್ಜಿ. ನಿನ್ನಲ್ಲೇ ಸಾಗರದಷ್ಟು ಧೈರ್ಯ ತುಂಬಿ ತುಳುಕಾಡ್ತಿದೆ. ನಿನಗೆ ಧೈರ್ಯ ತುಂಬಕ್ಕೆ ನಾನು ಎಷ್ಟರವಳು? ಎಲ್ಲ ಬೆರಳುಗಳು ನಿನ್ನ ಕಡೆ ಬೆಟ್ ಮಾಡಿ ತೋರ್ಸೋದಕ್ಕೆ ಕಾಯ್ತಿವೆ. ಆದರೆ ನೀನು ಯಾವುದಕ್ಕೂ ಹಿಂಜರದೆ ಎದೆ ಕೊಟ್ಟು ನಿಂತಿದ್ಯಾ. ಕಂಡ ಅಂದ್ರೆ ನಿನ್ನ ಹಾಗಿರ್ಬೇಕು. ಥ್ಯಾಂಕ್ಸ್ ಚೈತ್ರ. ಆದರೆ ನಿಂಗೊಂದು ವಿಷಯ ಗೊತ್ತಾ? ಇಷ್ಟೆಲ್ಲ ಸಮಸ್ಯೆಗಳು, ಇಷ್ಟೆಲ್ಲ ಭಯ, ಇಷ್ಟೆಲ್ಲ ಆತಂಕಗಳ ಮಧ್ಯೆ ನಾವು ಗೆಲ್ತಾನೇ ಇದ್ದೀವಿ. ನಮ್ಮ ಮದುವೆ ಆಗಲ್ಲ ಅನ್ಕೊಂಡಿದ್ದೀವಿ, ಮದುವೆ ಆಯ್ತು. ತಮಾಷೆ ಅಂದರೆ ಬರೀ 274 ರೂಪಾಯಿಲಿ ಇಡೀ ಬೆಂಗಳೂರು ಸುತ್ತಾಡಿ ಅದಕ್ಕೆ ಹನಿಮೂನ್ ಅಂತ ಹೆಸರು ಕೊಟ್ಟು ಸಂತೋಷ ಪಟ್ಟಿದ್ದೀವಿ. ಮೇಲ್ನೋಟಕ್ಕೆ ತಮಾಷೆ ಕಾಣ್ಬೋದು, ಆದರೆ ವಾಸ್ತವದಲ್ಲಿ ತುಂಬ ಸೀರಿಯಸ್. ಯಾಕಂದರೆ ನನ್ನ ಜೀವನದಲ್ಲಿ ಇಷ್ಟು ಸಂತೋಷಪಟ್ಟು ಭಯ ಇಲ್ಲದೆ ಮಾಡಿರೋ ಕೆಲಸ ಇದೇನೆ. ಎಲ್ಲ ನಿನ್ನಿಂದ ಚೈತ್ರ.
ಸ್ವಲ್ಪ ಹೊತ್ತಿಗೆ ಮುಂಚೆ ನೀ ನನ್ನ ನೋಡಕ್ ಬರುವಾಗ ಅದೆಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ. ಆದ್ರೆ ನಿನ್ ಮಾತುಗಳು ಕೇಳಿದ್ಮೇಲೆ ಆ ಭಯ ಎಲ್ಲ ಹೊರಟೋಯ್ತು. ಅದೇನಾಗುತ್ತೋ ಆಗ್ಲಿ. ನನ್ನ ಗಂಡ ನನ್ನ ಜೊತೆಲಿ ಇರ್ಬೇಕಾದ್ರೆ ಇನ್ನು 100 ವಿಕ್ರಮ್ಗಳು ಬರಲಿ, ಅದೇನಾಗುತ್ತೋ ನಾನು ನೋಡ್ತೀನಿ. ಏನಮ್ಮ ಬ್ಯೂಟಿಷಿಯನ್ ಇನ್ನೂ ಬಂದಿಲ್ಲಮ್ಮ? ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಏನಮ್ಮ ಇಷ್ಟು ಲೇಟ್ ಆಯ್ತು? ಸಾರಿ ಸರ್, ಮನೇಲೇನೋ ಪ್ರಾಬ್ಲಮ್ ಇತ್ತು. ಸರಿ ಬೇಗ ಮಾಡಮ್ಮ. ಎಲ್ಲ ಆಗಿದೆ, ಹೂವನ್ ಮುಡಿಸ್ಬಿಟ್ರೆ ಆಗೋಯ್ತು. ಮೇಡಮ್ 1 ನಿಮಿಷ. ಹೇಳು ವಿಜಿ. ಹಾಯ್ ಚೈತ್ರ. ಇದ್ದಕ್ಕಿದ್ದ ಹಾಗೆ ವಿಜಿ ಯಾಕೆ ನಿನಗೆ ಫೋನ್ ಮಾಡಿದ್ಲು ಅಂತ ಯೋಚನೆ ಮಾಡ್ತಿದ್ಯಾ? ಅವತ್ತು ನೀನು ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಗೆ ಬಂದೆ. ನಾನು ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ನಮ್ಮ ಸಂಸಾರದ ವಿಚಾರನ ನೀನಾಗೆ ಕೆದಕ್ತೆ. ನನ್ನ ಗಂಡ ನನ್ನಿಂದ ದೂರ ಇರೋ ವಿಚಾರನ ಮಾತಾಡಿದೆ. ನಿಜ ಹೇಳ್ತಾ ಇದ್ದೀನಿ, ಅವತ್ತು ನೀನು ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಹೋದಾಗಿಂದ ನಮ್ಮ ಸಂಸಾರ ಸ್ವಲ್ಪ ಸುಧಾರಿಸಿದೆ. ಅದ್ರ ಬಗ್ಗೆ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ವಿಜಿ, ನೀನ್ ನಿಜ ಹೇಳ್ತಿದ್ಯಾ? ಹೌದು. ಮುಂಚೆ ಅವರು ನನ್ನ ಜೊತೆ ತುಂಬ ತಾತ್ಸಾರದಿಂದ ಮಾತಾಡ್ತಿದ್ರು, ಆದರೆ ಈಗ ಹಾಗಿಲ್ಲ. ಹೌದಾ? ನನ್ಗನ್ಸುತ್ತೆ ಈಗೀಗ ಅವ್ರ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಶುರುವಾಗ್ತಿದೆ ಅಂತ. ವಿಜಿ, ಎಂತ ಸಿಹಿ ಸುದ್ದಿ ಹೇಳ್ತಿದ್ಯಾ ಗೊತ್ತಾ? ಹೌದು, ಅವ್ರಿಗೆ ನಿನ್ ಬಗ್ಗೆ ಪ್ರೀತಿ ಮೂಡ್ತಿದೆ ಅಂತ ನಿನ್ಗೆ ಯಾಕೆ ಅನ್ನಿಸ್ತು? ಅನ್ಸಿರೋದು ಸತ್ಯ ಅಂತ ನಂಬಿಕೆ. ವೆರಿ ಗುಡ್, ಕಂಗ್ರಾಟ್ಸ್ ವಿಜಿ. ಈಗ ಚೆನ್ನಾಗಿ ಮಾತಾಡಿಸ್ತಾರಾ? ಮಾತೇನೋ ಆಡ್ಸೋದಿಲ್ಲ, ಆದ್ರೆ ನಾನು ಮಾತಾಡ್ಸಿದ್ರೆ ಸ್ವಲ್ಪ ತಡಬಡಾಯಿಸ್ತಾರೆ, ತೊದ್ಲುತ್ತಾರೆ. ಆಮೇಲೆ ನನ್ನ ಹತ್ರ ಹೋದ್ರೆ ಪರದಾಡ್ತಿರ್ತಾರೆ. ನಾನು ಯಾವಾಗ ಆಚೆ ಹೋಗ್ತೀನೋ ಅಂತ ನಾಚಿಕೆ ಪಟ್ಕೊಳ್ತಿರ್ತಾರೆ. ಆಮೇಲೆ ಅವರು ನೆಲ ನೋಡ್ಕೊಂಡು ಉತ್ತರ ಕೊಡ್ತಾರೆ. ನನ್ನ ಕಣ್ಣು ನೋಡೋದಕ್ಕೆ ಹಿಂಜರಿತಾರೆ. ಮಾತಲ್ಲಿ ಈಗ ರೇಗಾಟ ಇಲ್ಲ, ಮೃದುವಾಗಿ ಮಾತಾಡ್ತಾರೆ. ಓ ಇದಕ್ಕೆಲ್ಲ ನೀನೇ ಕಾರಣ ಚೈತ್ರ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ವಿಜಿ, ನೀನ್ ಇವಾಗ ಮುಖ್ಯವಾದ ಮಾಡ್ಬೇಕಾಗಿರೋ ಒಂದು ಕೆಲಸ ಇದೆ. ನೀನ್ ಈ ಕೆಲಸ ಮಾಡಿದ್ರೆ ನಿನ್ ಗಂಡ ಇನ್ಯಾವತ್ತೂ ನಿನ್ನಿಂದ ದೂರ ಹೋಗೋದೇ ಇಲ್ಲ. ಏನದು? ಶೇಖರು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಯಾಕೆ ಮಾತಾಡೋದಿಲ್ಲ ಗೊತ್ತಾ? ಗೊತ್ತಿಲ್ಲ. ಯಾಕೆ? ಎಲ್ಲಿ ಪ್ರೀತಿ ಆಗ್ಬಿಡುತ್ತೆ ಅಂತ ಭಯ.
ಬಲವಂತವಾಗಿ ನಿನ್ನಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಈಗ ನಾನೇನ್ ಮಾಡ್ಬೇಕು? ಹೇಗಾದ್ರೂ ಮಾಡಿ ಅವ್ರು ನಿನ್ ಕಣ್ಣು ನೋಡೋ ಹಾಗೆ ಮಾಡು. ಅವ್ರು ನೋಡೋದೇ ಇಲ್ಲ. ನೋಡೋ ಹಾಗೆ ನೀನ್ ಮಾಡ್ಬೇಕು. ಆದ್ರೆ ಹೇಗೆ? ಅದಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ, ಹಾಗೆ ಮಾಡು. ಏನದು? ಹಾಗೆ ಮಾಡ್ತೀಯ ತಾನೆ? ಸರಿ. ಸರಿ ವಿಜಿ, ಬಾಯ್. ಏನಾಯ್ತು? ಏನೂ ಇಲ್ಲ. ಏನಾಯ್ತು ಅಂತ ಹೇಳ್ಬಾರ್ದಾ? ಗುಂಡಿ ಕಿತ್ತೋಗಿದೆ. ನಾನು ಹಾಕೊಡ್ಲಾ? ಬೇಡ, ವೈಟ್ ಶರ್ಟ್ ಇದೆ, ಅದನ್ನೇ ಹಾಕೋತೀನಿ. ನೆನೆ ನೀರೇ ಬಂದಿಲ್ಲ, ಆ ಶರ್ಟ್ ಒಗ್ದಿಲ್ಲ. ಒಂದೇ ಒಂದು ನಿಮಿಷ ಹಾಕೊಟ್ಬಿಟ್ಟು. ಈ ಕಡೆ ತಿರುಗಿ. ಕಣ್ ತಪ್ಪಿಸ್ತಿರ್ತಾರೆ ಅಂದ್ರೆ ಬಿಡ್ಬೇಡ. ಪದೇ ಪದೇ ಅವ್ರ ಕಣ್ಣನ್ನೇ ನೋಡ್ತಾ ಇರು. ಚುಚ್ತಾ? ಇಲ್ಲ.
ದಾರನ. ಸರಿ. ಒಂದು ಥ್ಯಾಂಕ್ಸ್ ಹೇಳಬಾರ್ದಾ? ಥ್ಯಾಂಕ್ಸ್. ಪುರುಷೋತ್ತಮ ಪುರುಷೋತ್ತಮ